ಬೆಳಗಾಂ ಘಟನೆ ಬಗ್ಗೆ ನಿಮ್ಗೆ ಗೊತ್ತಿರುವಂಥದ್ದೇ. ಸೊ ಏನು ಹೇಳ್ತೀರಿ ಅಂದರೆ ಟೆರರ್ ಅಟ್ಯಾಕು ಪದೇ ಪದೇ ಇಂಡಿಯಾ ಮೇಲೆ ಆಗ್ತಾನೆ ಇದೆ, ಇಂಡಿಯನ್ ಅಮಾಯಕರನ್ನು ಕೊಲ್ತಿದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಆ್ಯಕ್ಚುಲಿ ಈ ಒಂದು ಘಟನೆ ಆಗಿರೋದು ಅದು ಟೂರಿಸ್ಟ್ಗಳ ಮೇಲೆ ಈ ಥರ ಅಟ್ಯಾಕ್ ಮಾಡಿರೋದು ಒಂದು ಹೀನಾಯ, ಒಂದು ಹೇಡಿತನ ಅಂತಲೇ ಹೇಳೋಕ್ಕೆ ಬಯಸ್ತೀನಿ ನಾನು. ಅವರಿಗೆ ನಿಜವಾಗ್ಲೂ ಗಂಡಸ್ತಾನ ಒಂದು ತಾಕತ್ತಿತ್ತು ಅಂತ ಹೇಳಿದ್ರೆ ನಮ್ಮ ಸೈನಿಕರ ಜೊತೆ ಹೋರಾಡಿ ಅವರು ಗೆಲ್ಲಿ. ಸೊ ಸುಮ್ಮನೆ ಪಾಪದ ಜನಗಳು ಕಾಮನ್ ಮ್ಯಾನ್ ಮೇಲೆ ಅಟ್ಯಾಕ್ ಮಾಡೋದು ತುಂಬ ಹೇಡಿಗಳಂತ ಅನ್ನಿಸ್ತು. ಗನ್ ಇಟ್ಕೊಂಡು ಪಾಪ ಅವ್ರ ಮೇಲೆಲ್ಲ ದಾಳಿ ಮಾಡಿರೋದು ತುಂಬ ಅಮಾನವೀಯ ಕೃತ್ಯ ಮಾಡಿದ್ದಾರೆ. ಇದಕ್ಕೆ ಖಂಡಿತವಾಗ್ಲೂ ನಮ್ಮ ಮೋದಿಯವರು, ನಮ್ಮ ಕೇಂದ್ರ ಸರ್ಕಾರ ಇದಕ್ಕೆ ಸರಿಯಾದ ತಕ್ಕ ಪಾಠ ಕಲಿಸ್ಲೇಬೇಕು. ಶಾಂತಿ ಕಾಪಾಡ್ಕೋಬೇಕು ಅಂತ ನಾವು ಇಷ್ಟು ವರ್ಷ ನಾವು ಬಂದಿದ್ದೀವಿ. ಸೊ ಈ ಎಲ್ಲದಕ್ಕೂ ಒಂದು ಸ್ಯಾಚುರೇಷನ್ ಲೆವೆಲ್ ಅಂತ ಇರುತ್ತೆ. ಸೊ ಆ ಸ್ಯಾಚುರೇಷನ್ ಲೆವೆಲ್ಲು ಇವಾಗ ಆಲ್ರೆಡಿ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ನೀರು ಬಿಟ್ಟಿದೆ. ಸೊ ನಾವಂತೂ ಸಿದ್ಧವಾಗಿದ್ವಿ. ಕೇಂದ್ರ ಸರ್ಕಾರ ಏನೇ ಘೋಷಣೆ ಮಾಡಿ, ವಾರ್ ಘೋಷಣೆ ಮಾಡಿದ್ರು ವಿ ಆರ್ ರೆಡಿ ಟು ಫೈಟ್. ನಿಮ್ಮ ಪ್ರಕಾರ ಭಯೋತ್ಪಾದಕರಿಗೆ ಯಾವ ಥರ ಶಿಕ್ಷೆ ಆಗಬೇಕು ಅಂತ ಅನ್ಸುತ್ತೆ? ಭಯೋತ್ಪಾದಕರಿಗೆ ಆ್ಯಕ್ಚುಲಿ ಯಾವ ಥರ ಶಿಕ್ಷೆ ಅಂತ ಹೇಳಿದ್ರೆ ಅಷ್ಟು ತಿಳ್ಕೊಂಡಿಲ್ಲ ನಾನು ಅವ್ರಿಗೆ ಯಾವ ಥರ ಇದು ಮಾಡಬೇಕು ಅಂತ. ಅಂದರೆ ಆ ನೋವು ಇದನ್ನೆಲ್ಲ ನನಗೆ ಅಷ್ಟೊಂದು ನಾನು ಇದು ಮಾಡೋಕ್ಕೆ ಹೋಗೋದಿಲ್ಲ. ಯಾವ ರೀತಿ ಅವರ ಫ್ಯಾಮಿಲಿಗಳನ್ನ ಹಾಳು ಮಾಡಿದ್ದಾರೆ. ಸೊ ಖಂಡಿತವಾಗ್ಲೂ ಅವ್ರಿಗೂ ಸೇಮ್ ತಕ್ಕ ಶಾಸ್ತಿ ಆಗಬೇಕು ಅಂತ ಹೇಳ್ತೇನೆ. ನೀವೇನಾದರೂ ಕಾಶ್ಮೀರಕ್ಕೆ ಹೋಗಿದ್ರಾ? ಇನ್ಮೇಲೆ ಏನಾದರೂ ಹೋಗಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಗೆ ಇನ್ಮೇಲೆ ಏನಾದರೂ ಭಯ ಕಾಡುತ್ತಾ ನಿಮಗೆ? ಕಾಶ್ಮೀರ್ಗೆ ಹೋಗಲಿಲ್ಲ ನಾನು. ಈ ಕಡೆ ಸ್ಪಿಟಿ ವ್ಯಾಲಿ ಕಡೆ ಹೋಗಿದ್ದೆ. ಸೊ ಅದು ಚೈನಾ ಬಾರ್ಡರ್ ಬರುತ್ತೆ. ಸೊ ಇದು ಈ ಕಡೆ ನಾನು ಹೋಗಿರಲಿಲ್ಲ. ಸೊ ಈಗ ಖಂಡಿತವಾಗ್ಲೂ ಸ್ವಲ್ಪ ಭಯ ಹುಟ್ಕೊಂಡಿದೆ ನನಗೂ ಕಾಶ್ಮೀರ್ ಕಡೆ ಹೋಗಬೇಕು ಅಂತಂದರೆ. ನಮ್ಮ ರಿಲೇಷನ್ಸು ಅಷ್ಟೇ ಅದ್ರ ಪ್ರೀವಿಯಸ್ 2 days ಬ್ಯಾಕ್ ಅದೇ ಪಹಲ್ಗಾಮಲ್ಲೇ ಇದ್ದು ವಾಪಸ್ ಬಂದರಂತೆ. ಸೊ ಅವರು ಪಾರಾಗಿ ಬಂದಿದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಬದಲಾವಣೆಗಳು ಆಗಬೇಕಾಗಿದೆ ಮೇಡಮ್, ಖಂಡಿತವಾಗ್ಲೂ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಇದಿಷ್ಟು ಚಂದನ್ ಶೆಟ್ಟಿ ಅವರ ಮಾತು. ಸೂತ್ರಧಾರಿ ಸಿನಿಮಾ ಮೇ 9ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಮಿಸ್ ಮಾಡದೆ ಥಿಯೇಟರ್ಗೆ ಹೋಗಿ ನೋಡಿ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.